ದಿನ ನಿಮ್ಮ ಹುಡುಗರಿಗೆಲ್ಲ ಭಾಳ ದಿನ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ. ಏನೋ ಒಂದು ಈ ಕಾರ್ಯಕ್ರಮದಲ್ಲಿ ನಾವೇನೋ ಒಂದು ನಿಮಗೆಲ್ಲ ಒಂದು ತೀರ್ಥವನ್ನು ನಾವು ಅದು ಭಾಳ ದಿನದಿಂದ ನೀವು ಕಷ್ಟಪಟ್ಟಿದ್ದೀರ. ಅದೇ ಇವತ್ತು ನಿಮಗೆ ಒಂದು ದಿನ ಪ್ರೋಗ್ರಾಮ್ ಮಾಡಿ ನಿಮಗೆ ಕೊಟ್ಟಿದ್ದಾರೆ. ಆದರೆ ಏನಪ್ಪ ಅಂದರೆ ಈಗ ಸ್ವಲ್ಪ ನಿಮಿಷದಲ್ಲಿ ಸ್ವಲ್ಪ ಏನಿದು ಏನು ಮಾಡಿರೋದು, ಯಾಕೆ ಎದುರುಗಡೆ ಮಾಡಿರೋದು, ಏನು ಕಾರಣ ಇದು? ಏನಿದು ದೂರ ಕಾರಣ? ನಾವೆಲ್ಲ ಏನು ಮಾಡಿರೋದು? ಏನು ಅರ್ಥ ಆಗ್ತಿದೆ ಅಂತ? ದೀಪ ಕತ್ತಲೆ ಹಾಕಿದ್ರೆ ಬೆಳಕಾಗುತ್ತೆ. ನಿಮಗೆ ತಂದೆ ತಾಯಿಯವರು ಬೆಳಿಗ್ಗೆ ಮಾಡ್ತಾ ಇದ್ದಾರೆ, ಒಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ತಂದೆ ತಾಯಿಗೆ ನೀವು ದೀಪ ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆ ತಾಯಿಗೆ ದೇವಸ್ಥಾನ ನೋಡ್ಬೋದು. ನಿಮ್ಮ ತಂದೆ ತಾಯಿಗೆ ನೋಡಿದ್ರೆ ನಿಮ್ಮ ದೀಪ ನಿಮ್ಮ ಜೀವನದಲ್ಲಿ ಬರುತ್ತೆ. ಅದಕ್ಕಾಗಿ ನಾನು ಆಮೇಲೆ ನಿಮ್ಮ ಗುರುಗಳು ನೀವು ವಿದ್ಯಾಭ್ಯಾಸ ಮಾಡೋರು ನೀವು ಅವ್ರಿಗೆ ಚೆನ್ನಾಗಿ ಮಾಡೋದು ಕೊಡಬೇಕು. ನೀವು ಅವ್ರು ಚೆನ್ನಾಗಿ ಮಾಡೋದು ಕೊಟ್ಟರೆ ನಿಮ್ಮ ಜೀವನ ಒಳ್ಳೆಯದು. ಮನೆಯಲ್ಲಿ ನಿಮ್ಮ ತಂದೆ ತಾಯಿಗೆ ಮಾತು ಹೇಳಿದ್ರೆ ನಿಮ್ಮ ಜೀವನ ಆಗೋದು. ತಂದೆ ಮಾತು ಕೇಳಿಲ್ಲ ಮನೆ ನೀವು ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ಕಳ್ತಾ ಇದ್ದಾರೆ ಸ್ಕೂಲ್ಗೆ ಅಥವಾ ಟ್ಯೂಷನ್ ಕರಾಟೆ ಕಳ್ತಾ ಇದ್ದಾರೆ. ಏನಿಗೆ ಕರಾಟೆ ಕಲಿಯೋದು? ನಾವು ಏನು ಕರಾಟೆ ಕಲಿಯೋದು? ಏನಿಗೆ ಇದು ಏನು ಕಲಿಯೋದು? ಕರಾಟೆ ಏನಿಗೆ ಕಲಿಯೋದು ನಾವು? ಏನಿಗೆ ಯಾರು ಹೇಳಿದ ಪ್ರಶ್ನೆ? ಕರಾಟೆ ನಾವು ಏನು ಕಲಿತಾ ಇದ್ದೀವಿ? ಕರಾಟೆ ಅಂದ್ರೆ ಏನು? ನಮ್ಮ ಜೀವಿಗೆ ಸೇಫ್ಟಿ. ನಾವು ಗಾಡಿ ಓಡಿಸುವಾಗ ಒಂದು ಹೆಲ್ಮೆಟ್ ಹಾಕ್ಕೊಡ್ತೀವಿ. ಏನಿಗೆ ನಾವು ಹೆಲ್ಮೆಟ್ ಹಾಕೋದು? ಸೇಫ್ಟಿಗೆ. ಕರಾಟೆ ಕಲಿಯೋದು ಹೆಂಗೆ? ಸೇಫ್ಟಿಗೆ. ನಾವೆಲ್ಲನೂ ಮಾಡುವಾಗ ನಮ್ಗೆ ಯಾರು ಅಟ್ಯಾಕ್ ಮಾಡಿದ್ರು ಅಥವಾ ನಮ್ಮ ಜೊತೆ ಇರೋರು ಫ್ಯಾಮಿಲಿಯವ್ರಿಗೆ ಅಟ್ಯಾಕ್ ಮಾಡಿದ್ರು, ಆ ಕರಾಟೆ ನಾವು ಇವಾಗ ಮಾಡಿರೋ ಕರಾಟೆ ನೀವು ಆವಾಗ ನೀವು ಆ ಕರಾಟೆ ಪ್ರದೇಶನ ಅಲ್ಲಿ ತೋರಿಸ್ಬೇಕು. ಅಲ್ಲಿ ತೋರಿಸಿದ್ರೆ ನಿಮಗೆ ನೀವು ಸೇಫ್ಟಿ. ಕಾರಲ್ಲಿ ಸೀಟ್ ಬೆಲ್ಟ್ ಏನು ಮಾಡೋದು? ಡ್ರೈವರು ಹಾಕ್ತಾರೆ, ಮುಂದೆ ಇರೋರು ಹಾಕ್ತಾರೆ. ಏಕೆ? ಸೇಫ್ಟಿ. ಆಗ ಜೀವನ ಕರಾಟೆ ಏನಪ್ಪ ಅಂದರೆ ನಮ್ಮ ಜೀವನ ನಮ್ಮ ಸುತ್ತವರೆಗೂ ಕರಾಟೆ ನಮ್ಮ ಜೀವನ ಸಾಗಿರ್ತದೆ. ಅದಕ್ಕೆ ನೀವು ಕರಾಟೆ ಬೆಳೀತಾ ಇದ್ದೀರಾ ಚಿಕ್ಕ ವಯಸ್ಸಲ್ಲಿ, ನಿಮ್ಮ ಅದೃಷ್ಟ ಚೆನ್ನಾಗಿದೆ. ನಮ್ಮ ತಾಲೂಕಲ್ಲಿ ಈ ಥರ ಹುಡುಗರು ಕರಾಟೆ ಬೆದರಿಸೋರು ಒಂದು ಕರಾಟೆ ಕಲ್ಕೊಂಡು ಅವರು ಮಾಸ್ಟರ್ ಇದ್ದಾರೆ ಅಂತ ವರ್ಷ ಅವರು ಭಾಳ ವರ್ಷ ಕರಾಟೆ ಜೀವನ ಎಲ್ಲ ಕರಾಟೆ ಆಗ್ಬಿಟ್ಟು ಜೀವನ 25 ವರ್ಷ ಇವ್ರು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಹುಡುಗರು ಹೆಂಗಿದ್ದಾರೆ ಒಂದು ಕಾಲದಲ್ಲಿ 25 ವರ್ಷ ಇದೇ ಕಾಲದಲ್ಲಿ ಇವ್ರು ಜೀವನ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಇವರು ಇಡೀ ಇಂಡಿಯಾಗೆ ಒಂದು ಪ್ರೆಸಿಡೆಂಟ್ ಆಗಿದ್ದಾರೆ, ಒಂದು ಪ್ರೆಸಿಡೆಂಟ್ ಆಗಿದ್ದಾರೆ, ಒಂದು ಸ್ಥಾನದಲ್ಲಿದ್ದಾರೆ, ಒಂದು ನಾಲ್ಕು ಮಕ್ಕಳಿಗೆ ಒಂದು ಒಳ್ಳೆ ಜೀವನ ಕೊಡ್ತಾ ಇದ್ದಾರೆ. ನಾಲ್ಕು ಹುಡುಗರಿಗೆ ಒಂದು ಏನೋ ಪಾಠ ಹೇಳ್ಕೊಡ್ತಾ ಇದ್ದಾರೆ ಕರಾಟೆಯಲ್ಲಿ. ಹಂಗಾಗಿ ಆ ಮಟ್ಟಿಗೆ ಇವತ್ತು ಬಂದು ಇಲ್ಲಿ ಬಂದಿದ್ದಾರೆ ಇವರು. ಹಂಗಾಗಿ ನೀವು ನಿಮ್ಮ ಜೀವನನ ಇವತ್ತಿಂದ ಒಳ್ಳೆ ಜೀವನ ಮಾಡ್ಕೊಳ್ಬೇಕು. ಮನೆಯಲ್ಲಿ ತಂದೆ ತಾಯಿ ಮಾತು ಕೇಳಬೇಕು. ನೀವು ದೀಪ ಅಂಟಿಸೋದು ಹೆಂಗೆ? ನೀವು ನಿಮ್ಮ ತಾಯಿ ಹಂಗೆ ಥರ ನೀವು ದೀಪ ಅಂಟಿಸಿ ಮನೆ ಇಟ್ಕೊಂಡಿರೋದು. ನೀವು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಕರಾಟೆ ಮಾಡಬೇಕು. ಈಗ ಆಯಿತು ಕರಾಟೆ ಸಿಗಿದ್ದಾರೆ ಇಲ್ಲಿ ಕೆಲವರು ಹೇಳ್ತಾರೆ ಸೋಲಿದ್ರೆ ಸಾಧಾರ ಅಂತ. ಸೋಲಿದ್ರೆ ಸಾಧಾರ. ಜೀವನದಲ್ಲಿ ಒಬ್ಬ ಯಾವಾಗ ಬರ್ತಾ ಇದ್ರೆ ಅವ್ನು ಲಾಸ್ಟ್ ಕಡೆಯಲ್ಲಿ ಅವ್ನು ಗೆಲ್ತಾನೆ. ಆ ಗೆಲ್ಲು ಎಲ್ಲಿಗೆ ಹೋಗುತ್ತಂದ್ರೆ ಆಮೇಲೆ ಅವ್ನು ಸೋಲೆ ಇರಲ್ಲ. ಕೆಲವರು ಇವಾಗ ಪ್ರೈಸಸ್ ತಗೊಳ್ತಾ ಇಲ್ಲ. ಅವ್ರೇನೋ ಲೆಸನ್ ಹೋಗ್ಬಿಡ್ತು. ಇಂಥ ಜಾಸ್ತಿ ಕಾಂಪಿಟೇಷನ್ ಬರ್ತಾರೆ ಕರಾಟೆ ಫಂಕ್ಷನ್
ಬೆಲೆ ಇರ್ತೀರ. ಇವತ್ತು ನೀವು ಕರ್ನಾಟಕ ನಮಗೆ ಕರೆಸ್ಬಿಟ್ಟು